ಗೈಸ್ ನೋಡಿ ಗೈಸ್, ಇದು ನಮ್ಮೂರು ಭೂತಯ್ಯನ ಕೆರೆ ಅಂತೇಳಿ ಸಣ್ಣಕೆರೆಯಲ್ಲಿ ಬರ್ತದೆ. ಈ ಭೂತಯ್ಯನ ಕೆರೆ ಭೇಟಿ ನೋಡಿ ಗೈಸ್. ಇವತ್ತು ಭರ್ಜರಿ ಕೆರೆ ಭೇಟಿ ನಡೀತಿದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವರೆಲ್ಲ ನಮ್ಮ ಸಂಗನಕೆರೆ ಯೂತ್ ಅಂತ ಹೇಳಂಗಿಲ್ಲ ನೋಡಿ. ನಮ್ಮೂರಲ್ಲಿ ಎಲ್ಲರಿಗಿಂತ ಸಣ್ಣ ಹುಡುಗ ಅಂದ್ರೆ ಇಲ್ಲಿದ್ದಾರೆ ನೋಡಿ. ಇವ್ರೆ ಶಿವಣ್ಣ ಅಂತೇಳಿ ಇವರು ಮೀನು ಹಿಡಿಯಕ್ಕೆ ಇಲ್ಲಿ ನಮ್ಮೂರು ಕೆರೆಗಿಳಿದಿದ್ದಾರೆ. ಏನ್ ಅನಿಸ್ತಿದೆ ನಿಮ್ಗೆ? ನೋಡಿ ಇಷ್ಟಿಷ್ಟು ದೊಡ್ಡ ಮೀನು ಹಿಡಿದಿದ್ದಾರೆ. ಸೇಮ್ ಸಾಮಾನು ಇದ್ದಂಗಿದೆ. ನಮ್ಮ ಲಿಂಗರಾಜ್ ಅವರು ಆಗ್ಲೇ ಹಿಡಿದು ಸಾಲದೆ ಮತ್ತೆ ಮನೆಗೆ ಹೋಗಿ ಮತ್ತೆ ಬಂದಿದ್ದಾರೆ ಮೀನಿಟ್ಟು. ಲ್ಯಾಟ್ರಿ ಇಲ್ಲಿ ತೋರಿಸಿ ಮೀನ. ಓ ಬಹಳ ದೊಡ್ಡ ಮೀನು ಹಿಡಿದಿದ್ದಾರೆ ನೋಡಿ. ನಮ್ಮ ಮೋಟೋರೇ ಬರ್ರಿ ಇಲ್ಲಿ. ನೀವ್ ಯಾಕೆ ಮಧ್ಯೆ ಕೆರೆಗೆ ಇಳಿತಿಲ್ಲ? ನೋ ಕಾಮೆಂಟ್ಸ್. ಸ್ವಿಮ್ಮಿಂಗ್ ಬರುತ್ತಲ್ಲ, ಸ್ವಿಮ್ಮಿಂಗ್ ಮಾಡ್ಕಂತ ಮೀನು ಹಿಡಿಬೋದಲ್ಲ ಮೋಟೋರೆ? ಸ್ವಿಮ್ಮಿಂಗ್ ಮಾಡ್ಬೋದಲ್ರಿ? ಹಾ ಮೇಲ್ನೂರವ್ರು ಇವರೆಲ್ಲ. ಇವರು ಲಕ್ಷ್ಮಣಪ್ಪ ಕಲ್ಗುಂಡಿ ಅಂತೇಳಿ. ಇವ್ರು ಯಾರು ಗೊತ್ತಿಲ್ಲ, ಇವ್ರು ಆ ಕಡೆ ಬೈಲ್ದೂರಂತೆ. ಈಗ ಬಂದರೆ ಇವ್ರು ನೋಡಿ ನಮ್ಮ ಜಯಕುಮಾರ್ ಅವ್ರು ಇಲ್ಲಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೂಣಿ ಹಾಕ್ತಿದ್ದಾರೆ ನಮ್ಮ ಲಿಂಗರಾಜ್ ಅವರು ದೊಡ್ಡ ದೊಡ್ಡ ಮೀನಿಗೋಸ್ಕರ. ಇವರು ಸಣ್ಣ ಪುಟ್ಟ ಜಬ್ಬೆಲ್ಲ ಹಿಡಿಯಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಷ್ಟೋ ತನಕ ಹಂಗಂತ ಹೇಳಂಗಿಲ್ಲ. ಸೊಳ್ಳೆ ಪರದಲ್ಲಿ ಹಿಡಿದ್ರು ಅದು ಬಲಿ ಇಲ್ಲದೆ. ಈಗ ಮೇಲ್ನೂರು ಬ್ಯಾಚಿನ ಒಂದೆರಡು ಜನ ನಮ್ಮ ಸ್ನೇಹಿತರಿದ್ದಾರೆ. ಅವ್ರ ಹತ್ರ ಈ ಕೆರೆಯಲ್ಲಿ ಮೀನಿನ ಬಗ್ಗೆ ಒಂದು ಅನಿಸಿಕೆ ತಿಳ್ಕೊಂಡು ಈ ಕಡೆ ಬನ್ನಿ, ಅಲ್ಲಿ ಎರಲಾಗುತ್ತೆ ನಾವು ಬಂದರೆ. ಈಗ ನಿಮಗೆ ಈ ಕೆರೆಯಲ್ಲಿ ಮೀನು ಹಿಡಿಯಕ್ಕೆ ಬಂದಿದ್ರಲ್ಲ, ನಿಮಗೆ ಈಗ ಹೇಗೆ ಫೀಲ್ ಆಗ್ತಿದೆ? ಖುಷಿ ಆಗ್ತೈತೆ. ಅಲ್ಲಿಂದ ಗೌರಿ ಮೀನು ಸಿಗ್ತವೆ ಕೆಲವೇ. ನೀವು ಮೀನು ಹಿಡಿಲೇಬೇಕು ಅಂತ ಬಂದ್ರೆ, ಇಲ್ಲ ನೀವು ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಖುಷಿ. ನಿಮಗೆ ಮೀನೇ ಬೇಕು ಅನ್ನೋದಲ್ಲ. ಬರೀ ಇಂಥದೆಯ ಒಂದೊಂದು ಮೀನಿಂದೊಂದು ನೋಡ್ಕೊಬಿಡಿ ಎಷ್ಟು ಹಿಡಿದಾರೆ. ಓಕೆ ಬಾಯ್ ಗೈಸ್, ಈಗ ನಾನು ಮನೆಗೆ ಹೋಗ್ತೀನಿ. ಯಾಕೆಂದ್ರೆ ನಮ್ಮ ಮನೆಗೆ ಹೋಗಲ್ಲ ಅಂದ್ರೆ ನಮ್ಮಲ್ಲಿ ಎಲ್ಲ ಸೇರಿ ಮೆಟ್ ತಾಂಡಿ ಇಲ್ಲಿಗೆ ಬರ್ತಾರೆ ಕೆರೆ ಹತ್ರ. ನಾನೀಗ ಮನೆ ಸೇರ್ತಾ ಇದ್ದೀನಿ. ಬಾಯ್ ಎಲ್ಲರಿಗೂ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.